ಸ್ನೇಹಿತರೆ ನಮಸ್ಕಾರ. ಯಾವುದೇ ಟ್ಯಾಕ್ಸ್ ಅನ್ನು ಕಟ್ಟದೆ, ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ನಮ್ಮಿಂದ ಸಲ್ಲಿಕೆ ಆಗೋದು, ಅಥವಾ ಡೈರೆಕ್ಟ್ ಆಗಿ ಯಾರೋ ಒಬ್ಬರು ನಮ್ಮ ಟ್ಯಾಕ್ಸ್ ಅನ್ನು ಹಿಡಿದು ಸರ್ಕಾರಕ್ಕೆ ಕಟ್ಟೋದು, ಇದು ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಮಗೆ ಯಾರು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ಕೊಡ್ತಾರೋ ಅವರಿಗೆ ಟ್ಯಾಕ್ಸ್ ಕಟ್ಟೋದು, ಅವರು ಇನ್ನೊಬ್ರಿಗೆ ಅವ್ರು ಕೊನೆಯಲ್ಲಿ ಯಾರೊಬ್ಬರು ಗೌರ್ಮೆಂಟಿಗೆ ಕಟ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಒಂದು ವಸ್ತು ಅಥವಾ ಸೇವೆ ಮುಖಾಂತರ ಕಟ್ಟುವಂಥ ಟ್ಯಾಕ್ಸ್. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಡೀಪ್ ಡೆಫಿನಿಷನ್. ಈಗ ಯಾವುದೇ ಟ್ಯಾಕ್ಸ್ ಕಟ್ಟದೇನೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟದೇನೆ ವ್ಯಾಪಾರ ಮಾಡಬಹುದಾ ಅಂತ ಕೆಲವರಿಗೆ ಪ್ರಶ್ನೆ ಇರ್ಬೋದು. ಕೆಲವರಿಗೆ ಮಾಡೋದಾದ್ರೂ ಹೇಗೆ ಅಂತ ಒಂದು ಪ್ರಶ್ನೆ ಇರ್ಬೋದು. ನಂಬರ್ 1, ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ನೋಡೋಣ. ಸ್ನೇಹಿತರೆ, ಈ ವರ್ಷದ್ದು ಅಂದರೆ ಫೈನಾನ್ಷಿಯಲ್ ಇಯರ್ 25-26ದು ಇನ್ಕಮ್ ಟ್ಯಾಕ್ಸ್ ಥ್ರೆಶೋಲ್ಡ್ ಲಿಮಿಟ್ ಏನಿದೆ ಇಂಡಿವಿಜುವಲ್ದು, ನಾವು ಇಂಡಿವಿಜುವಲ್ ವಿಷಯ ಮಾತಾಡೋಣ. ಬಿಸ್ನೆಸ್ ಮಾಡೋದು, ಟ್ಯಾಕ್ಸ್ ಕಟ್ಟದೇ ಮಾಡೋದು ಅಂದರೆ ಇಂಡಿವಿಜುವಲ್ಸ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ಎಷ್ಟಿದೆ ಥ್ರೆಶೋಲ್ಡ್ ಲಿಮಿಟ್? 12 ಲಕ್ಷ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೋಗಿ 12.5 ಲಕ್ಷದವರೆಗೂ ನಾವು ಟ್ಯಾಕ್ಸ್ ಕಟ್ಟದೇನೆ, ಬಂದಿರೋ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟದೇನೆ ಇರಬಹುದು. ನಾನು ಫೈಲಿಂಗ್ ಮಾಡದಿರ್ಬೋದು ಅಂತ ಹೇಳ್ತಾ ಇಲ್ಲ, ಟ್ಯಾಕ್ಸ್ ವಿಚಾರ ಇದು. ಟ್ಯಾಕ್ಸ್ ಕಟ್ಟದೇನೆ ಇರಬಹುದು. ಸೊ 12 ಲಕ್ಷದವರೆಗೂ, 12 ಲಕ್ಷ 12.75 ಬೇಡ, 12 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟದೇನೆ ಎಲ್ಲವರೆಗೂ ಬಿಸ್ನೆಸ್ ಮಾಡ್ಬೋದು. ಒಂದು ಟರ್ನ್ ಓವರು, ಆಮೇಲೆ ಪ್ರಾಫಿಟ್ಟು, ಅದಕ್ಕೆ ಟ್ಯಾಕ್ಸ್. ಎಷ್ಟು ಟರ್ನ್ ಓವರ್ ಮಾಡಿದ್ರೆ, ಎಷ್ಟು ಪ್ರಾಫಿಟ್ ಆದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಡೋಣ. ಒಂದು 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 ಏನಂತಾರೆ, ಹೈಪೋಥೆಟಿಕಲ್ ಸಿನಾರಿಯೋದಲ್ಲಿ 1 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. 1 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದ್ರೆ ಸರ್ಕಾರನೇ ಹೇಳಿದೆ ಒಂದು ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತ ಹೇಳಿದೆ. ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂದರೆ 6%. ನಿಮಗೆಲ್ಲ ಇನ್ಕಮ್ ಆನ್ಲೈನಲ್ಲಿ ಅಥವಾ ಡಿಜಿಟಲ್ ಮೋಡಲ್ಲಿ ಬಂದರೆ ನೀವು ಬರೀ 6% ಪ್ರಾಫಿಟ್ ತೋರಿಸಿದ್ರೆ ಸಾಕು. ಎಷ್ಟಾಯಿತು? 1 ಕೋಟಿಗೆ 6% ಅಂದರೆ 6 ಲಕ್ಷ ರೂಪಾಯಿ ಆಯಿತು. ರೈಟ್? ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. 2 ಕೋಟಿ ಆಯ್ತು ಅಂದ್ಕೊಳ್ಳಿ, 6% ಅಂದರೆ ಎಷ್ಟಾಯಿತು? ಸರಿ, ಡಬಲ್ 12 ಲಕ್ಷ ಆಯಿತು. ಈಗ 2 ಕೋಟಿ ಬಿಸ್ನೆಸ್ ಮಾಡೋವರೆಗೂ 12 ಲಕ್ಷ ಪ್ರಾಫಿಟ್ ಮಾಡುವವರೆಗೂ, ರೈಟ್, 12 ಲಕ್ಷ ಪ್ರಾಫಿಟ್ ಆಗುವವರೆಗೂ ಟ್ಯಾಕ್ಸ್ ಇಲ್ಲ. ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಯಾವುದೇ ಬೇರೆ ಬೇರೆ ಕನೆಕ್ಟಿವಿಟಿಗಳೆಲ್ಲ ಇದೆ. ನಾನು ಸಿಂಪಲ್ ಒಂದು ಲೈನರ್ ಹೇಳ್ತಾ ಇದ್ದೀನಿ. 2 ಕೋಟಿ ಟರ್ನ್ ಓವರ್ವರೆಗೆ ಬಿಸ್ನೆಸ್ ಮಾಡುವಂಥವರಿಗೆ ನಾನು ಹೇಳ್ತಾರೆ ಗೂಡ್ಸ್ ಮೇನ್ಲಿ 2 ಕೋಟಿ ಟರ್ನ್ ಓವರ್ ಮಾಡ್ತಾ ಇರುವವರೆಗೂ ಪ್ರಿಸಂಪ್ಟಿವ್ ಟ್ಯಾಕ್ಸಲ್ಲಿ ನೀವು ಟ್ಯಾಕ್ಸ್ ಕಟ್ಟದೇನೆ ನೀವು ವ್ಯವಹಾರ ಮಾಡ್ಬೋದು ಅಂತೇಳಿ ಆಯಿತು. ಹೌದಲ್ವಾ? ಮುಂದಿನ ವರ್ಷ ಫೈಲ್ ಮಾಡೋವರಿಗೆ. ನೆಕ್ಸ್ಟ್, ಇದು ಡೈರೆಕ್ಟ್ ಟ್ಯಾಕ್ಸ್ ವಿಚಾರ ಆಯಿತು. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ಕೊಳ್ಳೋಣ. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಜಿ ಎಸ್ ಟಿಯಲ್ಲಿ ಏನು ಮಾಡಿದೆ ಅಂತಂದರೆ ಸರ್ಕಾರನೇ 2 ಆಪ್ಷನ್ ಬಿಟ್ಟಿದೆ. ಒಂದು ಸರ್ವಿಸ್ ಅವರಿಗೆ, ಒಂದು ಗೂಡ್ಸ್ ಅವರಿಗೆ. ಗೂಡ್ಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟ್ರೇಡಿಂಗ್. ಸರ್ವಿಸ್ ಅಂದರೆ ಸರ್ವಿಸಸ್. ನೀವು ರಿಯಲ್ ಎಸ್ಟೇಟ್ ಸರ್ವಿಸ್ ಇರ್ಬೋದು, HR ಕನ್ಸಲ್ಟೆನ್ಸಿ ಸರ್ವಿಸ್ ಇರ್ಬೋದು, ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಸರ್ವಿಸ್ ಇರ್ಬೋದು. ಇವರಿಗೆಲ್ಲ ರಿಜಿಸ್ಟ್ರೇಷನ್ನೇ ಬೇಕಾಗಿಲ್ಲ. ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅಂದರೆ ಕಟ್ಟಬೇಕಾಗಿಲ್ಲ. ಸಿಂಪಲ್ ಅಲ್ವಾ? ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ಎಲ್ಲಿಗೆ ಅಂತ ಕಟ್ತೀರಾ ನೀವು ಟ್ಯಾಕ್ಸ್? 20 ಲ್ಯಾಕ್ಸ್ವರೆಗೂ ಸರ್ವಿಸ್ ಅವರಿಗೆ ರಿಜಿಸ್ಟ್ರೇಷನ್ನೇ ಬೇಕಾಗಿಲ್ಲ. ಅಪ್ ಟು 20 ಲ್ಯಾಕ್ಸ್ ನೀವು ಬಿಸ್ನೆಸ್ ಮಾಡ್ಬೋದು. ರೈಟ್? ಅಪ್ ಟು 40 ಲ್ಯಾಕ್ಸ್ ನೀವು ಟ್ರೇಡಿಂಗಿಗೆ ವಿದೌಟ್ ಎನಿ ರಿಜಿಸ್ಟ್ರೇಷನ್ ಯು ಕ್ಯಾನ್ ಡೂ ದ ಬಿಸ್ನೆಸ್. ಅಂದರೆ 40 ಲಕ್ಷದವರೆಗೂ ನೀವು ಟ್ರೇಡಿಂಗ್ ಅಥವಾ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. 20 ಲ್ಯಾಕ್ಸ್ವರೆಗೂ ಯಾರು ಕೇಳಲ್ಲ ನಿಮಗೆ GST ಇದೆಯೋ ಇಲ್ಲೋ ಅಂತ. ಕೆಲವು ಕಂಪನಿಗಳು ಕೆಲವು ನಿರ್ಬಂಧ ಅಥವಾ ಒಂದು ಕಂಡೀಷನ್ ಹಾಕ್ತವೆ. ಯಾವುದು ನೋಡಿ, GST ರಿಜಿಸ್ಟ್ರೇಷನ್ ಇರುವವ್ರ ಜೊತೆ ಮಾತ್ರ ನಾವು ವ್ಯವಹಾರ ಮಾಡೋದು. ಅಥವಾ ಅದು ಹೇಗೆ ಇರ್ಬೋದು, ಸೇಲ್ ಮಾಡೋರು ಇರ್ಬೋದು, ಪರ್ಚೇಸ್ ಮಾಡೋದು. ಅದು ದೊಡ್ಡ ಕಂಪನಿ ಅಂದ್ಕೊಳ್ಳೋಣ, ಅದು ಫಿಲಿಪ್ಸ್, ಬಜಾಜ್, ದೊಡ್ಡ ಕಂಪನಿ. ಅವರು ಡೀಲರ್ಶಿಪ್ ಕೊಡಬೇಕಾದ್ರೆ ಕೆಲವೊಮ್ಮೆ ಇಂಪೋಸ್ ಮಾಡ್ತಾರೆ. ನೋಡಿ, GST ಇದೆಯಾ, ಬನ್ನಿ, ಇಲ್ಲಾಂದರೆ ನಾವು ಸಪ್ಲೈನೂ ಮಾಡಲ್ಲ, ನಿಮ್ಮನ್ನು ಡೀಲರ್ ಆಗು ನಾವು ಇಟ್ಕೊಳ್ಳಲ್ಲ. ಈ ಥರ ಎಲ್ಲ ಕಂಡೀಷನ್ ಇದ್ದಾಗ ಅದು ಬೇರೆ ವಿಷಯ. ಒಂದು ರೆಸ್ಟೋರೆಂಟ್ ನಡೆಸೋರು ಚಿಕ್ಕದು, ಇವರಿಗೆಲ್ಲ ಈ ಸ್ಮಾಲ್ ಬಿಸ್ನೆಸ್ ಬೆನಿಫಿಟ್ಸನ್ನು ಪಡ್ಕೋಬೋದು. 20 ಲ್ಯಾಕ್ ಸರ್ವಿಸ್, 40 ಲ್ಯಾಕ್ಸ್ ಗೂಡ್ಸಿಗೆ ಯಾವುದೇ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ರಿಜಿಸ್ಟ್ರೇಷನ್ ಇಲ್ಲದೆ ಇರೋದ್ರಿಂದ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಸೊ 2 ಕೋಟಿವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲದೆ ಮಾಡ್ಬೋದು ಆ್ಯಸ್ ಎ ಇಂಡಿವಿಜುವಲ್.
GSTಯಲ್ಲಿ 20 and 40 lakhs ಇಟ್ ಈಸ್ ಫಾರ್ ಎವ್ರಿ ಒನ್. ಅದು ಇಂಡಿವಿಜುವಲ್ಗೆ ಅಂತಲ್ಲ, ಎಲ್ರಿಗೂ ಈ ಬೆನಿಫಿಟ್ಸ್ ಇದೆ. ಅಂದರೆ ಬಿಸ್ನೆಸ್ ಮಾಡೋದು ಅಂತ ಕೂಡಲೇ ಬರುವಂಥ ಒಂದು ಮೈಂಡಲ್ಲಿ ನಮಗೆ ಟ್ಯಾಕ್ಸ್ ಕಟ್ಟೋ ವಿಚಾರ, ಫೈಲಿಂಗ್ ಮಾಡೋ ವಿಚಾರ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋಣ. ಆಯ್ತಪ್ಪ, ನಿಮಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗಿ ಬಂತು, ಅಥವಾ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳೋಣ. ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ, ನಾನು GST ಬಗ್ಗೆ ಹೇಳ್ತಾ ಇದ್ದೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮಗೆ ಕಾಂಪೋಸಿಟ್ ಟ್ಯಾಕ್ಸ್ ಅಂತ ಒಂದು ಅವಕಾಶ ಇದೆ. ನಿಮಗೆ ಪರ್ಚೇಸ್ ಬಿಲ್ಲನ್ನು ಮೇಂಟೈನ್ ಮಾಡೋದು, ಅದು ಇನ್ಪುಟ್ ಟ್ಯಾಕ್ಸನ್ನು ಲೆಕ್ಕಾಚಾರ ಮಾಡೋದು, ಔಟ್ಪುಟ್ ಟ್ಯಾಕ್ಸ್ಗೆ ಅದನ್ನು ವಜಾ ಮಾಡೋದು, ಆಮೇಲೆ ಟ್ಯಾಕ್ಸ್ ಕಟ್ಟೋದು, ಇದು ಯಾವುದೇ ಜಂಜಟ್ ಬೇಡ ಅಂತಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ನೋಡಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಈ 20 lakhs 40 lakhs ಅವೆಲ್ಲ ಮಾತಾಡೋಂಗಿಲ್ಲ. ಒನ್ಸ್ ಯು ಆರ್ ರಿಜಿಸ್ಟರ್ಡ್, ನೀವು ಇದೆಲ್ಲ 20, 40 ಇದೆಲ್ಲ ಎಂಜಾಯ್ ಮಾಡಬೇಕಂದ್ರೆ ಯು ಶುಡ್ ನಾಟ್ ಗೆಟ್ ರಿಜಿಸ್ಟರ್ಡ್ ಎಟ್ ಆಲ್. ಒಂದ್ಸಲ ರಿಜಿಸ್ಟ್ರಿ ಆದಮೇಲೆ ಎವ್ರಿ ರುಪಿ ಕೌಂಟ್ಸ್. ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ಮಾತ್ರ ಒಂದಷ್ಟು ಟರ್ನ್ ಓವರ್ ತೋರಿಸ್ಬಿಡಿ, ಟ್ಯಾಕ್ಸ್ ಇಲ್ದಂಗೆ ಫೈಲ್ ಮಾಡಿಬಿಡಿ ಅಂತ ಅದು. ಬಟ್ GST ರಿಜಿಸ್ಟ್ರೇಷನ್ ಅಲ್ಲಿ ಏನೂ ತೋರಿಸಲ್ಲ, ನಿಲ್ಲು ಅಂತ. ಇಲ್ಲಿ ನಿಲ್ಲು ಅಂತ, ಇಲ್ಲಿ ನಿಲ್ಲು ಮಾಡೋದು, ಇಲ್ಲಿ ಫೈಲಿಂಗ್ ಮಾಡುವಾಗ ಮಾತ್ರ ಏನೋ ತೋರಿಸ್ಬಿಟ್ಟು ಒಂದಷ್ಟು ಫೈಲ್ ಮಾಡಿ ಚಾನ್ಸ್ ಇಲ್ಲ. ಈಗ ಯಾಕೆಂದರೆ GST ಮತ್ತು ಇನ್ಕಮ್ ಟ್ಯಾಕ್ಸ್ ಒಂದೇ ನಾಣ್ಯದ ಎರಡು ಮುಖಗಳು. ಇನ್ಕಮ್ ಟ್ಯಾಕ್ಸ್ ಅಂದರೆ ಪ್ಯಾನ್ ನಂಬರ್, GST ಅಂದ್ರೂ ಪ್ಯಾನ್ ನಂಬರೇ. ಪ್ಯಾನ್ ನಂಬರ್ ಮುಂಚೆ ಸ್ಟೇಟ್ ಕೋಡ್ ಇರುತ್ತೆ, ಲಾಸ್ಟ್ 3 digit GST ಯುನಿಕ್ ನಂಬರ್ಗಳು ಇರ್ತವೆ. ಹಾಗಾಗಿ ಅಲ್ಲಿ ಬೇರೆ ಇಲ್ಲಿ ಬೇರೆ, ಅದು ಬೇರೆ ಇದು ಬೇರೆ, ಆ ಮನೆ ಬೇರೆ ಈ ಮನೆ ಬೇರೆ ಅಂತ ಮಾಡೋಂಗಿಲ್ಲ. ಎರಡು ಒಂದೇ ಮನೆದ ಎರಡು ಕೋಣೆಗಳು. ಅಲ್ಲೋದ್ರೂ ಇಲ್ಲಿವ್ರಿಗೆ ಕಾಣಿಸುತ್ತೆ, ಇಲ್ಲೋದ್ರೂ ಅಲ್ಲೋರ್ಗೂ ಕಾಣಿಸುತ್ತೆ. ವೆರಿ ವೆರಿ ಸಿಂಪಲ್, ವೆರಿ ವೆರಿ ರಿಯಲಿಸ್ಟಿಕ್. ಹಾಗಾಗಿ ನೀವು ರಿಜಿಸ್ಟ್ರೇಷನ್ ತೊಗೊಂಡ್ಮೇಲೆ ಯು ಶುಡ್ ಫಾಲೋ ವಾಟ್ ಎವರ್. ಈ ಕಾಂಪೋಸಿಟ್ ಟ್ಯಾಕ್ಸಲ್ಲಿ ಏನಿರುತ್ತೆ GSTಯಲ್ಲಿ ಅಂತ ಕೇಳಿದ್ರೆ, ನೀವು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಟ್ರೇಡಿಂಗ್ ಆದರೆ ಬರೀ 1% ಕಟ್ಕೋಬೋದು. ಅಪ್ ಟು 1.5 crore ಟರ್ನ್ ಓವರ್ವರೆಗೂ 1% ಕಟ್ಟಿದ್ರೆ ಸಾಕು. ಏನು ಇನ್ಕಮ್ ಒಳಗಡೆ ಬರುತ್ತೋ ಅದಕ್ಕೆ 1% ಕಟ್ಬಿಡಿ. ಪರ್ಚೇಸು, ಸೇಲ್ಸು, ಮ್ಯಾಚಿಂಗು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕಂಡೀಷನ್ ಮ್ಯಾಚ್ ಮಾಡಿದ್ರೆ ಇನ್ಪುಟ್ ಟ್ಯಾಕ್ಸ್ ಇನ್ಎಲಿಜಿಬಿಲಿಟಿ ಆಯಿತಾ, ಡಿಪಾರ್ಟ್ಮೆಂಟ್ ನೋಟಿಸ್, ಏನೂ ಬೇಡ. ಕೂಲಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ 1.5 ಕೋಟಿವರೆಗೂ ವಿದೌಟ್ ಎನಿ ಜಾಸ್ತಿ ಅಕೌಂಟ್ಸ್ ಮೇಂಟೈನ್ ಮಾಡದೇನೆ ನೀವು ಕಾಂಪೋಸಿಷನ್ ಆಪ್ಟ್ ಮಾಡಿಕೊಂಡು 1% ಕಟ್ಬಿಡಿ. ಏನು ಇನ್ಕಮ್ 1% ಕಟ್ಬೋದು. ಇನ್ಕಮ್ ಟ್ಯಾಕ್ಸ್ ಅಂದರೆ 2 ಕೋಟಿವರೆಗೂ ಅಂತ ಹೇಳಿದ್ನಲ್ಲ, ದಟ್ ಈಸ್ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತೇಳಿ. ನೀವು ಪ್ರಿಸಂಪ್ಟಿವ್ ಟ್ಯಾಕ್ಸನ್ನು ಅದು ಕೂಡ ಒಂದು ಆಪ್ಷನ್. ಅದು ಸ್ಮಾಲ್ ಟ್ರೇಡರ್ಸ್ಗೆ, ಸ್ಮಾಲ್ ಬಿಸ್ನೆಸ್ ಮ್ಯಾನ್ಗೆ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತೇಳಿ. ಈ ಕಾಂಪೋಸಿಷನ್ ಥರನೇ ಅದು ಒಂದು ಬೆನಿಫಿಟ್. ಅಲ್ಲೂ ಕೂಡ ಅಷ್ಟೇ, ಜಾಸ್ತಿ ಬುಕ್ಸ್ ಆಫ್ ಅಕೌಂಟ್ಸು ಅದು ಇದು ಏನು ಮೇಂಟೈನ್ ಮಾಡದೆ ಕೂಡ ನೀವು GST ಟರ್ನ್ ಓವರ್ ಜೊತೆ ಮ್ಯಾಚ್ ಮಾಡ್ಕೊಂಡು, GST ಇದ್ದರೆ ಮ್ಯಾಚ್ ಮಾಡಿಕೊಂಡು 6% ಆಲ್ ಡಿಜಿಟಲ್ ಪೇಮೆಂಟ್ ಬಂದರೆ ಕಟ್ಕೊಂಡು ಹ್ಯಾಪಿಯಾಗಿರ್ಬೋದು. ರೈಟ್? 6% ಕಟ್ಟಬೇಕಾಗೇ ಇಲ್ಲ ಅಂತ ನಾನು ಹೇಳಿದೆ. 2 crores ಟರ್ನ್ ಓವರ್ ಮಾಡಿದವರೆಗೂ ನೀವು ಕಟ್ಟಬೇಕಾಗೇ ಇಲ್ಲ, ಟ್ಯಾಕ್ಸು ಕಟ್ಟಬೇಕಾಗಿಲ್ಲ. ಕ್ಯಾಲ್ಕುಲೇಷನ್ ಮಾಡಿ IT ಫೈಲ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಅದಕ್ಕೂ ಕೂಡ ಲಿಮಿಟ್ಸ್ ಎಲ್ಲ ಇದೆ. IT ಫೈಲ್ ಮಾಡೋದಕ್ಕೆ ಆ ಸ್ಲ್ಯಾಬ್ ಪ್ರಕಾರ ಒಂದು ಸ್ಲ್ಯಾಬ್, ಬೇಸಿಕ್ ಸ್ಲ್ಯಾಬ್. ನಾನು ಹೇಳ್ತಾ ಇರೋದು ನ್ಯೂ ಸ್ಕೀಮಲ್ಲಿ, ಓಲ್ಡ್ ಸ್ಕೀಮಲ್ಲ. ಓಲ್ಡ್ ಸ್ಕೀಮದು ವಿಚಾರ ಬಿಟ್ಬಿಡೋಣ, ನಾನು ನ್ಯೂ ಸ್ಕೀಮ್ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬಹುದು ಅಷ್ಟೇ. ನೀವು LIC, ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇದೇನು ಕೊಡದೇನೆ ನ್ಯೂ ಸ್ಕೀಮಲ್ಲಿ ಯು ಕ್ಯಾನ್ ಫೈಲ್ ಯುವರ್ ರಿಟರ್ನ್. ಹೌಸಿಂಗ್ ಇಂಟ್ರೆಸ್ಟ್ ಈಸ್ ಎಲಿಜಿಬಲ್, ಬಟ್ ಸ್ಟಿಲ್ ಮಕ್ಕಳ ಫೀಸು, ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್, ಇದು ಯಾವುದೇ ಪ್ರೀಮಿಯಂಗಳನ್ನ ತೋರಿಸಿದ್ರೆ ನ್ಯೂ ಸ್ಕೀಮಲ್ಲಿ 12.75 lakhವರೆಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿಸಿ ಫೈಲ್ ಮಾಡಬಹುದು. ಅಪ್ ಟು 2 crore, ಬಿಲೀವ್ ಮೀ, 2 crore ಟರ್ನ್ ಓವರ್ವರೆಗೂ ಜಾಸ್ತಿ ಅಕೌಂಟ್ಸು ಮೇಂಟೈನ್ ಮಾಡೋದೇನೆ ಪ್ರಿಸಂಪ್ಟಿವ್ ಟ್ಯಾಕ್ಸಲ್ಲಿ ಅಂಡರ್ ಸೆಕ್ಷನ್ 44 ADಯಲ್ಲಿ ಫೈಲ್ ಮಾಡಿ ಇಟ್ಕೋಬೋದು. ಟ್ಯಾಕ್ಸ್ ಪೇ ಮಾಡೋದೇನೆ ಇಟ್ಕೋಬೋದು. ಫೈಲ್ ಮಾಡೋದು ಯಾಕೆ? ಇನ್ಕಮ್ ಪ್ರೂಫ್ ಬೇಕಲ್ವಾ. ಯಾವುದೊಂದು ಲೋನ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ. ಮತ್ತು ಥ್ಯಾಂಕ್ ಯು ಸೋ ಮಚ್.